So first topic in the today's class, blocks. So what is blocks? So blocks means ಒಂದು ಆಬ್ಜೆಕ್ಟ್ಸ್ ನ ಯಾವುದೇ ಒಂದು ಆಬ್ಜೆಕ್ಟ್ ನ ನಾವು ಸೇವ್ ಮಾಡಿ ಇಟ್ಕೊಳ್ಬಹುದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಆಫ್ ಡೋರ್ಸ್ ಅಂಡ್ ವಿಂಡೋಸ್ ನ ನಾವು ರೆಡಿ ಮಾಡಿಬಿಟ್ಟು ಸೇವ್ ಮಾಡಿ ಇಟ್ಕೊಂಡ್ರೆ ಅದನ್ನ ನಾವು ಎವ್ರಿ ಟೈಮ್ ವರ್ಕ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಅದೇ ತರ ಡೈನಿಂಗ್ ಟೇಬಲ್, ಸೋಫಾ, ಚೇರ್, ಎನಿ ಅದರ್ ಡಿಸೈನ್ಸ್, ಡಿಫಾಲ್ಟ್ ಡಿಸೈನ್ಸ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಅದು ಬಿಟ್ಟು ಹೊಸ ಡಿಸೈನ್ಸ್ ಏನಾದರೂ ಬೇಕು ಅಂತ ಅಂದ್ರೆ ನಾವು ಕಾಪಿ ಮಾಡಿ ಇಟ್ಕೊಳ್ಬಹುದು. ಅದನ್ನ ಮತ್ತೆ ನಾವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ಸೊ ಈ ತರ ಒಂದು ಫಾರ್ಮೆಟ್ ಅಲ್ಲಿ ಯೂಸ್ ಆಗುತ್ತೆ. ಇಲ್ಲಿ 2 ಮೆಥಡ್ಸ್ ಬರುತ್ತೆ. ಜಸ್ಟ್ ಸೆಕೆಂಡ್. ಸೊ ಇಲ್ಲಿ 2 ಮೆಥಡ್ಸ್ ಬರುತ್ತೆ ಬ್ಲಾಕ್ ಮಾಡ್ಬೇಕಾದ್ರೆ. ಒಂದು ಡಿಫಾಲ್ಟ್, ಓನ್ಲಿ ಪರ್ಟಿಕ್ಯುಲರ್ಲಿ ಅಪ್ಲಿಕೇಬಲ್ ಟು ದಿಸ್ ಫೈಲ್. ಅಂದ್ರೆ ನಾವೀಗ ಒಂದು ಫೈಲ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಅಂದ್ರೆ ಇದಕ್ಕೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ, ನಾರ್ಮಲ್ ಬ್ಲಾಕ್ ಅಂದ್ರೆ. ಸೊ ಇನ್ನೊಂದು ರೈಟ್ ಬ್ಲಾಕ್ ಅಂತ ಬರುತ್ತೆ. ರೈಟ್ ಬ್ಲಾಕ್ ಡಬ್ಲ್ಯೂ ಬ್ಲಾಕ್ ಅಂತ ಹೇಳ್ತೀವಿ. ಇದನ್ನ ನಾವು ಪರ್ಟಿಕ್ಯುಲರ್ ಫೈಲ್ ಅಲ್ಲೂ ಯೂಸ್ ಮಾಡ್ಬೋದು ಅಂಡ್ ಬೇರೆ ಬೇರೆ ಫೈಲ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ತರ 2 ಫಾರ್ಮೆಟ್ ಅಲ್ಲಿ ಯೂಸ್ ಆಗುತ್ತೆ. ಫಸ್ಟ್ ನಾರ್ಮಲ್ ಬ್ಲಾಕ್ ಹೇಗಾಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ನಾನು ಒಂದು ಡೋರ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿರೋ ಡೋರ್ ನ ಕಾಪಿ ಮಾಡ್ಕೊಂಡಿರ್ತೀನಿ ಔಟ್ ಸೈಡ್. ಸೊ ಈಗ ಔಟ್ ಸೈಡ್ ಕಾಪಿ ಮಾಡಿದೀನಿ. ಈಗ ಇದನ್ನ ಬ್ಲಾಕ್ ಮಾಡ್ಬೇಕಾದ್ರೆ ಶಾರ್ಟ್ ಕಟ್ ಬರುತ್ತೆ ಬಿ. ಸೊ ಬಿ ಎಂಟರ್. ಬಿ ಎಂಟರ್. ಸ್ಪೆಸಿಫೈ ನೇಮ್. ಸೊ ಈ ಬ್ಲಾಕ್ ನೇಮ್ ಏನಿದೆ ಸ್ಪೆಸಿಫೈ ಮಾಡ್ತೀರಾ. ಸೊ ನಾನು ಡೋರ್ ಅಂತ ಕೊಡ್ತೀನಿ. ಈಸಿಲಿ ರೆಕಗ್ನೈಸ್ ಆಗೋ ತರ ನೇಮಿಂಗ್ ಕೊಡ್ಬೇಕು. ಅಂಡ್ ಸೆಲೆಕ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಅಂಡ್ ಇಲ್ಲಿ 3 ಮೆಥಡ್ಸ್ ಇದೆ. ರಿಟೇನ್, ಕನ್ವರ್ಟ್, ಬ್ಲಾಕ್ ಅಂತ. ರಿಟೇನ್ ಅಂತ ಅಂದ್ರೆ ಇದು ಬ್ಲಾಕ್ ಕೂಡ ಆಗಿರುತ್ತೆ ಅಂಡ್ ಸ್ಕ್ರೀನ್ ಅಲ್ಲಿ ವಿಸಿಬಲ್ ಕೂಡ ಆಗಿರುತ್ತೆ. ಕನ್ವರ್ಟ್ ಕೂಡ ಸೇಮ್ ಬ್ಲಾಕ್ ಕನ್ವರ್ಷನ್ ಕೂಡ ಆಗಿರುತ್ತೆ ಅಂಡ್ ಸ್ಕ್ರೀನ್ ಅಲ್ಲಿ ಡ್ರಾಯಿಂಗ್ ಯಾವ ರೀತಿ ಇದೆ ಅದೇ ತರ ವಿಸಿಬಲ್ ಇರುತ್ತೆ. ಅಂಡ್ ಡಿಲೀಟ್ ಅಂತ ಕೊಟ್ರೆ ಡಿಲೀಟ್ ಅಲ್ಲಿ ಸ್ಕ್ರೀನ್ ಇಂದ ಡಿಲೀಟ್ ಆಗಿರುತ್ತೆ, ಬ್ಲಾಕ್ ಅಲ್ಲಿ ಆಡ್ ಆಗಿರುತ್ತೆ. ಸೊ ಯೂಶಲಿ ನಾನು ಫಸ್ಟ್ ರಿಟೇನ್ ಮೆಥಡ್ ಅಪ್ಲಿಕೇಬಲ್ ಮಾಡ್ಕೋತೀನಿ. ರಿಟೇನ್. ಓಕೆ. ಸೊ ಈಗ ಇದು ಬ್ಲಾಕ್ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗಬೇಕು? ನಾವು ಬ್ಲಾಕ್ಗೆ ಸೇವ್ ಮಾಡಿದೀವಿ. ಈಗ ಬ್ಲಾಕ್ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕಂದ್ರೆ, ಸೊ ಇಲ್ಲಿ ಬ್ಲಾಕ್ ಅಂತ ಆಪ್ಷನ್ ಇದೆ, ಅದರಲ್ಲಿ ಇನ್ಸರ್ಟ್ ಆಪ್ಷನ್ ಇದೆ. ಇನ್ಸರ್ಟ್ ಗೆ ಶಾರ್ಟ್ ಕಟ್ ಬೇಕಂದ್ರೆ ಐ ಅಂತ ಪ್ರೆಸ್ ಮಾಡಿದ್ರೆ ವಿಸಿಬಲ್ ಆಗುತ್ತೆ, ಆರ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರು ಆಗುತ್ತೆ. ಸೊ ಇಲ್ಲಿ ಇನ್ಸರ್ಟ್ ಅಲ್ಲಿ ಸಮ್ ಡ್ರಾಯಿಂಗ್ಸ್ ವಿಸಿಬಲ್ ಇದೆ, ಡಿಸೈನ್ ಸೆಂಟರ್ ಇಂದ ತಗೊಂಡಿರೋಂಥದ್ದು. ಸೊ ಡಿಸೈನ್ ಸೆಂಟರ್ ಇಂದ ತಗೊಂಡಿರೋದು ಬ್ಲಾಕ್ಸ್ ಅಲ್ಲೇ ಇರುತ್ತೆ. ಓಕೆನಾ? ಸೊ ಸೇಮ್ ವೆನ್ ನಾವು ಇವಾಗ ಮಾಡಿರೋ ಬ್ಲಾಕ್ ಇಲ್ಲಿದೆ, ಡೋರ್ ಬ್ಲಾಕ್. ಇದನ್ನ ಮತ್ತೆ ನೀವು ಯೂಸ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಔಟ್ ಸೈಡ್ ತಗೊಳ್ಬಹುದು. ಕರ್ಸರ್ ಜೊತೆ ಇಂಡಿಕೇಟ್ ಆಗುತ್ತೆ. ಸಮ್ ಇನ್ಸರ್ಷನ್ ವ್ಯಾಲ್ಯೂ ಸ್ಪೆಸಿಫೈ ಮಾಡಿದ್ರೆ ಎಕ್ಸಾಕ್ಟ್ಲಿ ನಾವು ಬೇಕಾಗಿರೋ ಪ್ಲೇಸ್ಗೆ ತಗೋಬಹುದು. ಇಲ್ಲಾಂದ್ರೆ ಸಮ್ ಡಿಸ್ಟೆನ್ಸ್ಗೆ ಬರುತ್ತೆ. ಇನ್ಸರ್ಷನ್ ವ್ಯಾಲ್ಯೂ 0,0,0 ಅಂತ ಕೊಟ್ರೆ ಪರ್ಟಿಕ್ಯುಲರ್ ರಿಕ್ವೈರ್ಡ್ ಡ್ರಾಯಿಂಗ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ನಾವು ಬ್ಲಾಕ್ಸ್ ನ ಮತ್ತೆ ಔಟ್ ಸೈಡ್ ತಗೊಳ್ಬಹುದು. ಅಂಡ್ ಡಿಲೀಟ್ ಮೆಥಡ್ ಯೂಸ್ ಮಾಡೋಣ. ಡಿಲೀಟ್ ಮೆಥಡ್ಗೆ ಎಕ್ಸಾಂಪಲ್ ಒಂದು ರೆಕ್ಟಾಂಗಲ್ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಒನ್ ರೆಕ್ಟಾಂಗಲ್. ಇದನ್ನ ನಾನು ಡಿಲೀಟ್ ಮೆಥಡ್ಗೆ ಅಪ್ಲೈ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಬಿ ಎಂಟರ್. ನೇಮ್ ಕೊಡ್ತೀನಿ ರೆಕ್ಟಾಂಗಲ್ ಅಂಡ್ ಸೆಲೆಕ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಎಂಟರ್. ಅಂಡ್ ಇಲ್ಲಿ ಡಿಲೀಟ್ ಆಕ್ಟಿವೇಶನ್ ಮಾಡಿರ್ತೀನಿ. ಓಕೆ. ಸೊ ಈಗ ಸ್ಕ್ರೀನ್ ಅಲ್ಲಿ ಡಿಲೀಟ್ ಆಗಿರುತ್ತೆ, ಬಟ್ ಬ್ಲಾಕ್ಸ್ ಅಲ್ಲಿ ಆಡ್ ಅಪ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಯೂಸ್ ಮಾಡಬಹುದು. ಇಲ್ಲಿದೆ. ಸೊ ಈ ತರ ಬ್ಲಾಕ್ ಕ್ರಿಯೇಟ್ ಆಗಂತದ್ದು. ಸೊ ಒನ್ಸ್ ಬ್ಲಾಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಏನಿರುತ್ತೆ ಅದನ್ನ ಕ್ರಿಯೇಟ್ ಮಾಡಿದ್ರೆ ಯೂಸ್ ಮಾಡಬಹುದು. Okay, this is about basic block, but this is applicable to only particular project or particular file. Okay na?
ನೆಕ್ಸ್ಟ್ ರೈಟ್ ಬ್ಲಾಕ್ ಆರ್ ಎಲ್ಸ್ ಡಬ್ಲ್ಯೂ ಬ್ಲಾಕ್ ಅಂತ ಹೇಳ್ಬೋದು ಇದನ್ನ. ಡಬ್ಲ್ಯೂ ಬ್ಲಾಕ್ ಅಂತ ಅಂದ್ರೆ ಇದು ಪರ್ಮನೆಂಟ್ಲಿ ಸೇವ್ ಮಾಡ್ತೀವಿ ಇಲ್ಲಿ ಡಬ್ಲ್ಯೂ ಬ್ಲಾಕ್ ಅಲ್ಲಿ. ಓಕೆನಾ. ಸೊ ಈ ಫೈಲ್ಗೂ ಯೂಸ್ ಮಾಡುವುದು, ರೆಗ್ಯುಲರ್ ಎವ್ರಿ ಡೇ ವರ್ಕ್ಸ್ ಏನಿರುತ್ತೆ ಅದರಲ್ಲಿ ನಾವು ಆಡ್ ಅಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ವಿಂಡೋ. ಸೊ ಒಂದು ವಿಂಡೋನ ನಾನು ಔಟ್ಸೈಡ್ ತಗೊಳ್ತೀನಿ. ಕಾಪಿ, ಸೊ ಕಾಪಿ, ಲೈನ್ಸ್ ಔಟ್ಸೈಡ್ ತಗೊಂಡಿದ್ದೀನಿ. ಇದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಯೂಸಿಂಗ್ ಲೈನ್. ಓಕೆ. ಸೊ ಇವಾಗ ಇದನ್ನ ನನಗೆ ರೈಟ್ ಬ್ಲಾಕ್ಗೆ ಸೇವ್ ಮಾಡಬೇಕು. ಶಾರ್ಟ್ಕಟ್ ಬರುತ್ತೆ ಡಬ್ಲ್ಯೂ ಫಾರ್ ರೈಟ್ ಬ್ಲಾಕ್, ಡಬ್ಲ್ಯೂ ಶಾರ್ಟ್ಕಟ್. ಇಲ್ಲಿ ಆಸ್ ಯೂಶುವಲ್ ಸೆಲೆಕ್ಟ್ ಆಪ್ಷನ್, ಆಬ್ಜೆಕ್ಟ್ ಆಪ್ಷನ್ ಇದೆ. ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಎಂಟರ್. ಅಂಡ್ ಇಲ್ಲಿ 3 ಆಪ್ಷನ್ಸ್ ಕೇಳ್ತಿದೆ ನನಗೆ. ರಿಟೈನ್, ಕನ್ವರ್ಟ್, ಡಿಲೀಟ್, ಯಾವ ಮೆಥಡ್ ಯೂಸ್ ಮಾಡಬೇಕು ದೆನ್ ಸೆಲೆಕ್ಟ್ ಮಾಡ್ಬೋದು. ಅಂಡ್ ಫೈಲ್ ಲೊಕೇಶನ್ ಕೇಳುತ್ತೆ. ಸೊ ಒಂದು ಫೈಲ್ ಲೊಕೇಶನ್ ಸ್ಪೆಸಿಫೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಟ್ರಿಬಲ್ ಡಾಟ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫೈಲ್ ಲೊಕೇಶನ್ ಅಂಡ್ ಫೈಲ್ ನೇಮ್. ಫೈಲ್ ನೇಮ್ ಕೊಡ್ತಿದ್ದೀನಿ ವಿಂಡೋ ಅಂತ. ವಿಂಡೋ ಸೇವ್. ಓಕೆ. ಸೊ ಮೊದಲು ಇದು ಬ್ಲಾಕ್ಸ್ ಅಲ್ಲಿ ಆಡ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಇನ್ಸರ್ಟ್ ಹೋಗಿ ಇಲ್ಲಿ ಬ್ಲಾಕ್ಸ್ ಅಲ್ಲಿ ಇದೆ, ವಿಂಡೋ ಅಂತ ಆಡ್ ಅಪ್ ಆಗಿದೆ. ಓಕೆ. ಸೊ ಇದು ಈ ಫೈಲ್ ಅಲ್ಲಿ ವರ್ಕ್ ಮಾಡ್ಬೋದು. ಈಗ ಎಕ್ಸಾಂಪಲ್ ನೀವು ನ್ಯೂ ಫೈಲ್ ಅಲ್ಲಿ ಇದನ್ನ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಸೊ ಒಂದು ನ್ಯೂ ಫೈಲ್ ಆಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ. ಈಗ ಇಲ್ಲಿ ಬ್ಲಾಕ್ಸ್ ಅಲ್ಲಿ ಯಾವುದೇ ಡ್ರಾಯಿಂಗ್ಸ್ ಇಲ್ಲ, ಬ್ಲಾಂಕ್ ಇದೆ. ಓಕೆನಾ. ಸೊ ಬ್ರೌಸ್ಗೆ ಹೋಗ್ಬೇಕು. ಬ್ರೌಸ್ಗೆ ಹೋಗ್ಬಿಟ್ಟು ಲೊಕೇಶನ್ ಕೊಡ್ತೀರಾ. ಅಲ್ಲಿ ನಾವು ಸೇವ್ ಮಾಡಿರೋ ಫೈಲ್ ಇರುತ್ತೆ, ವಿಂಡೋ ಅಂತ ಇದೆ. ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಇಲ್ಲಿ ವಿಸಿಬಲ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಇನ್ಸರ್ಟ್ ಅಲ್ಲಿ ನಮಗೆ ವಿಂಡೋ ಬ್ಲಾಕ್ ವಿಸಿಬಲ್ ಇರುತ್ತೆ. ಸೊ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳ್ಬೋದು ಬ್ಲಾಕ್ಸ್ನ. ಸೊ ಮೇನ್ ಯೂಸೇಜ್ ಏನಂದ್ರೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಆಫ್ ಡೋರ್ಸ್, ವಿಂಡೋಸ್ ಅಂಡ್ ವೆಂಟಿಲೇಟರ್ಸ್ ಪರ್ಪಸ್ ಯೂಸ್ ಮಾಡ್ಬೋದು ಅಷ್ಟೇ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಪ್ಲಾಟಿಂಗ್ ಟಾಪಿಕ್. ಪ್ಲಾಟಿಂಗ್ ಅಂದ್ರೆ ಏನು? ಪ್ಲಾಟಿಂಗ್ ಅಂತ ಕೇಳಿರ್ತೀರಾ. ಪ್ಲಾಟಿಂಗ್ ಅಂತ ಅಂದ್ರೆ ಈಗ ಡ್ರಾಯಿಂಗ್ಸ್ ನ ನಾವು PDF ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ವಿತ್ ಸಮ್ ಸ್ಟ್ಯಾಂಡರ್ಡ್ ಶೀಟ್ ಸೆಟ್ಟಿಂಗ್ಸ್ ಅಂಡ್ ಮತ್ತೆ ನಮ್ಮ ವರ್ಕಿಂಗ್ ಏರಿಯಾ ಹೇಗಿರ್ಬೇಕು ಅದ್ರ ಡಿಪೆಂಡೆನ್ಸ್ ಮೇಲೆ ಸೆಟ್ ಮಾಡ್ತೀರಾ. ಫಸ್ಟ್ ಇಲ್ಲಿ 2 ಮೆಥಡ್ಸ್ ಬರುತ್ತೆ. ಫಸ್ಟ್ ಮೆಥಡ್ ಪ್ಲಾಟ್ ಅಲ್ಲಿ Ctrl+P ಅಂತ ಹಾಕ್ತೀರಾ. Ctrl+P ಪ್ಲಾಟ್ ಆಪ್ಷನ್ ಇಂಡಿಕೇಟ್ ಆಗುತ್ತೆ. ಇಲ್ಲಿ ನೇಮ್ ಬಂದು ಡ್ರಾಯಿಂಗ್ ಟು PDF. ಲಾಸ್ಟ್ ಥರ್ಡ್ ಆಪ್ಷನ್ ಡ್ರಾಯಿಂಗ್ ಟು PDF ಸೆಲೆಕ್ಟ್ ಆಗುತ್ತೆ. ಅಂಡ್ ಪೇಪರ್ ಸೈಜ್. ಸೊ ಯಾವ ಸೈಜ್ ಪೇಪರ್ ಯೂಸ್ ಮಾಡಬೇಕು, ಪೇಪರ್ ಸೈಜ್ ಸೆಟ್ ಮಾಡ್ತೀರಾ. A3 or A4 ಫಾರ್ಮೆಟ್. ಅಂಡ್ ಈ ಕಡೆ ರೈಟ್ ಸೈಡ್ ಪ್ಲಾಟ್ ಸ್ಟೈಲ್ ಅಂತ ಇದೆ. ಪ್ಲಾಟ್ ಸ್ಟೈಲ್ ಬಂದು ACAD, ಫಿಲ್ಟರ್, ಫಿಲ್ ಪ್ಯಾಟರ್ನ್, ಗ್ರೇ ಸ್ಕೇಲ್, ಮೋನೋಕ್ರೋಮ್, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಲೈಕ್ ಡಾರ್ಕ್ ಲೈನ್ಸ್, ಲೈಟ್ ಲೈನ್ಸ್, ಬ್ಲಾಕ್ ಅಂಡ್ ವೈಟ್ ಫಾರ್ಮೆಟ್, ಈ ತರ ಡಿಫ್ರೆಂಟ್ ಫಾರ್ಮೆಟ್ಸ್ ಇರೋಂಥದ್ದು. ಇಲ್ಲಿ ACAD ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಡ್ರಾಯಿಂಗ್ಸ್ ನಾವು ಲೇಯರ್ಸ್ ಏನು ಯೂಸ್ ಮಾಡಿದ್ದೀವಿ ಅದೇ ಲೇಯರ್ಸ್ ವಿಸಿಬಲ್ ಇರುತ್ತೆ. ಓಕೆನಾ. ಅಂಡ್ ಕಮಿಂಗ್ ಟು ಬಾಟಮ್ ಸೈಡ್ ವಾಟ್ ಟು ಪ್ಲಾಟ್. ಇದರಲ್ಲಿ ಡಿಸ್ಪ್ಲೇ, ಎಕ್ಸ್ಟೆಂಡ್ಸ್, ಲಿಮಿಟ್ಸ್, ವಿಂಡೋ ಅಂತ ಆಪ್ಷನ್ಸ್ ಇದೆ. ಇದರಲ್ಲಿ ವಿಂಡೋ ಸೆಲೆಕ್ಟ್ ಮಾಡಿಕೊಂಡು ಡ್ರಾಯಿಂಗ್ ಏರಿಯಾನ ಸೆಲೆಕ್ಟ್ ಮಾಡ್ತೀರಾ. ಸೊ ಎಷ್ಟು ಶೀಟಲ್ಲಿ ಎಷ್ಟು ಡ್ರಾಯಿಂಗ್ ಕವರ್ ಆಗಬೇಕು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ತೀರಾ. ಓಕೆ. ಅದಾದ್ಮೇಲೆ ಒನ್ಸ್ ಪ್ರಿವ್ಯೂ ಚೆಕ್ ಮಾಡಬೇಕು. ಪ್ರಿವ್ಯೂ ಚೆಕ್ ಮಾಡೋದು ಯೂಸ್ ಏನಂದ್ರೆ ಡ್ರಾಯಿಂಗ್ ಶೀಟ್ ಅಲ್ಲಿ ಕಲರ್ಸ್ ಎಲ್ಲ ಯಾವ ತರ
ವಿಸಿಬಲ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಕೆ ಪ್ರಿವ್ಯೂ ಕ್ಲಿಕ್ ಮಾಡ್ತೀರಾ. ಎಸ್ಕೇಪ್. ಇವಾಗ ಸೆಂಟರ್ ದ ಪ್ಲಾಟ್ ಅಂತ ಆಕ್ಟಿವೇಶನ್ ಮಾಡಿ. ಡ್ರಾಯಿಂಗ್ ಎಕ್ಸಾಕ್ಟ್ಲಿ ಶೀಟ್ ಸೆಂಟರ್ಗೆ ವಿಸಿಬಲ್ ಆಗುತ್ತೆ. ಅಂಡ್ ಇಲ್ಲಿ ಓರಿಯಂಟೇಶನ್, ಡ್ರಾಯಿಂಗ್ ಓರಿಯಂಟೇಶನ್, ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್ ಅಂತ ಇದೆ. ಪೋರ್ಟ್ರೇಟ್ ಅಂದ್ರೆ ಲೆಂತ್ ವೈಸ್ ಇರುತ್ತೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ವಿಡ್ತ್ ವೈಸ್ ಇರುತ್ತೆ. ಸೊ ನಿಮ್ಗೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಬೇಕು ಆ ಡೈರೆಕ್ಷನ್ಸ್ ಅಲ್ಲಿ ಇಟ್ಕೊಳ್ಬಹುದು. ಸೊ ನಾನು ಪೋರ್ಟ್ರೇಟ್ ಇಟ್ಟರೆ ಶೀಟ್ ಅಲ್ಲಿ ಫಿಲ್ ಆಗಿರೋ ತರ ವಿಸಿಬಲ್ ಇದೆ. ಸೊ ಡ್ರಾಯಿಂಗ್ ಶೀಟ್ ಏನಿರುತ್ತೆ ಫುಲ್ ಫಿಲ್ಲಿಂಗ್ ಆ ತರ ಇಂಡಿಕೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪೋರ್ಟ್ರೇಟ್ ಫಾರ್ಮ್ಯಾಟ್ ಇಟ್ಟಿದ್ದೀನಿ. ಸೊ ಆಫ್ಟರ್ ಆಲ್ ದಿ ಸೆಟ್ಟಿಂಗ್ಸ್ ಕ್ಲಿಕ್ ಆನ್ ಓಕೆ. ಸ್ಪೆಸಿಫೈ ಲೊಕೇಶನ್, specify name and save. This will be saved as a file type PDF. Save. So ಇದು ಒಂದು ಕಾನ್ಸೆಪ್ಟ್. ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ, ಲೇಔಟ್ ಮೆಥಡ್ ಅಂತ. ಲೇಔಟ್ ಮೆಥಡ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಮಾಡೆಲ್ ಪಕ್ಕ ಲೆಫ್ಟ್ ಬಾಟಮ್ ಸೈಡ್ ಮಾಡೆಲ್ ಲೇಔಟ್ 1, ಲೇಔಟ್ 2 ಅಂತ ಆಪ್ಷನ್ಸ್ ಇದೆ. ಕ್ಲಿಕ್ ಆನ್ ಲೇಔಟ್ 1 ಆಪ್ಷನ್. ಅಂಡ್ ಇಲ್ಲಿ ಆಲ್ರೆಡಿ ಶೀಟ್ ಇರುತ್ತೆ, ಡ್ರಾಯಿಂಗ್ಸ್ ವಿಸಿಬಲ್ ಇರುತ್ತೆ. ಬಟ್ ನನಗೆ ಶೀಟ್ ಯಾವ ಸೈಜ್ ಇದೆ ಅಂತ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ, ಶೀಟ್ ನ ಡಿಲೀಟ್ ಮಾಡ್ತೀನಿ. ಓಕೆ, ಡಿಫಾಲ್ಟ್ ಇರೋದ್ರಿಂದ ಯಾವ ಸೈಜ್ ಶೀಟ್ ಇದೆ ಅನ್ನೋದು ಗೊತ್ತಿರಲ್ಲ. ನಿಮ್ಗೆ ಬೇಕಾಗಿರೋ ಸೈಜ್ಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಆರ್ ಎಲ್ಸ್ ರ್ಯಾಂಡಮ್ ಆಗಿ ಯಾವ ಸೈಜ್ ಇದ್ರು ಓಕೆ ಅಂತ ಅಂದ್ರೆ ನೀವು ಡೈರೆಕ್ಟ್ಲಿ ವರ್ಕ್ ಕಂಟಿನ್ಯೂ ಮಾಡ್ಬೋದು. ಓಕೆನಾ, ನಾನು ಇಲ್ಲಿ ಶೀಟ್ ಡಿಲೀಟ್ ಮಾಡ್ತಿದ್ದೀನಿ. ಈ ಪೋರ್ಷನ್ ಸೆಲೆಕ್ಟೆಡ್ ಇದೆ, ಅದನ್ನ ಡಿಲೀಟ್ ಕೊಡ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ಶೀಟ್ ಸೆಟ್ಟಿಂಗ್ ಮಾಡ್ಕೊಳ್ಳೋಕೆ ಲೇಔಟ್ 1 ಆಪ್ಷನ್ ಇದೆ ಅಲ್ವಾ, ಅಲ್ಲಿ ರೈಟ್ ಕ್ಲಿಕ್ ಕೊಡಿ. ಪೇಜ್ ಸೆಟಪ್ ಮ್ಯಾನೇಜರ್. Click on Page Setup Manager and click on New option. Specify name. You should specify one name for your sheet and specify as a cat. Okay. Again same dialog box ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಲಾಸ್ಟ್ ಪ್ಲಾಟಿಂಗ್ ಅಲ್ಲಿ ಏನ್ ಮಾಡಿದ್ವಿ ಸೇಮ್ dialog box ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಪೇಪರ್ ಸೈಜ್ ಚೇಂಜ್ ಮಾಡ್ತೀರಾ, ಬೇರೆ ಏನು ಚೇಂಜಸ್ ಬೇಡ, ಓನ್ಲಿ ಪೇಪರ್ ಸೈಜ್. ದೆನ್ ಓಕೆ, ಸೆಟ್ ಕರೆಂಟ್, ಕ್ಲೋಸ್. ಸೊ ಈಗ ಶೀಟ್ ನಾವು ಕೊಟ್ಟಿರೋ ಸೈಜ್ಗೆ ಸೆಟ್ ಆಗಿರುತ್ತೆ. ಅಂಡ್ ದೆನ್ ಈಗ ಡ್ರಾಯಿಂಗ್ಸ್ ಇಲ್ಲಿ ವಿಸಿಬಿಲಿಟಿ ಇಲ್ಲ ನನಗೆ. ಡ್ರಾಯಿಂಗ್ಸ್ ಡಿಸ್ಪ್ಲೇ ಆಗ್ಬೇಕಂದ್ರೆ ಇನ್ ಕಮಾಂಡ್ ಲೈನ್ ಟೈಪ್ ಆಸ್ ಅ ಮಾಡೆಲ್ ವ್ಯೂ. Type as a model view. Shortcut will be MV. For model view, MV shortcut. From top left corner to bottom right corner. ಈ ತರ ಸ್ಕ್ರೀನ್ ಅಲ್ಲಿ ಕ್ಲಿಕ್ ಮಾಡ್ಕೋತೀರಾ, ಅಂದ್ರೆ ಶೀಟ್ ಫುಲ್ ಕವರ್ ಮಾಡ್ತೀರಾ. ಓಕೆನಾ, ದೆನ್ ಡ್ರಾಯಿಂಗ್ಸ್ ಫುಲ್ ಸ್ಮಾಲ್ ಸೈಜ್ ವಿಸಿಬಲ್ ಇದೆ. ಇದನ್ನ ಮಾಡಿಫೈ ಮಾಡ್ಕೋಬೇಕು. ಹೇಗೆ? ಡಬಲ್ ಕ್ಲಿಕ್ ಆನ್ ಸ್ಕ್ರೀನ್. ಶೀಟ್ ಅಲ್ಲಿ ಡಬಲ್ ಕ್ಲಿಕ್ ಮಾಡ್ತೀರಾ, ಝೂಮಿಂಗ್ ಝೂಮ್ ಔಟ್ ಆಗುತ್ತೆ. ಸೊ ಯಾವ ಡ್ರಾಯಿಂಗ್ ಬೇಕೋ ಅದನ್ನ ಮಾತ್ರ ಝೂಮ್ ಮಾಡಿ ಫಿಕ್ಸ್ ಮಾಡ್ಕೋಬಹುದು. ಆರ್ ಅನದರ್ ಒನ್ ಆಪ್ಷನ್, ಯು ಕ್ಯಾನ್ ಸೆಟ್ ದಿ ಸ್ಕೇಲ್ ಫಾರ್ ದಿಸ್ ಶೀಟ್. ಸೊ ಶೀಟ್ ಆಪ್ಷನ್ ನಿಮ್ಗೆ ಸ್ಕೇಲ್ ಇಲ್ಲಿ ಇರುತ್ತೆ, ರೈಟ್ ಬಾಟಮ್ ಅಲ್ಲಿ ಸ್ಕೇಲ್ ಆಪ್ಷನ್ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಸ್ಕೇಲಿಂಗ್ ಆಪ್ಷನ್ಸ್ ಇರುತ್ತೆ. ಸೊ ನೀವೇನ್ ಸ್ಕೇಲ್ ಬೇಕೋ ಆ ಸ್ಕೇಲ್ಗೆ ಇಲ್ಲಿ ಸೆಟ್ ಮಾಡ್ಕೋಬಹುದು. 1:40, 1:10, 1:5 ಡಿಫ್ರೆಂಟ್ ಸ್ಕೇಲ್ಗೆ ಸೆಟ್ ಮಾಡ್ಕೋಬಹುದು. ಅಂಡ್ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆದ್ರೆ ಒಂದ್ಸರಿ ಔಟ್ಸೈಡ್ ಕ್ಲಿಕ್ ಮಾಡಿ ಶೀಟ್ ಫಿಕ್ಸ್ ಇರುತ್ತೆ. ಮತ್ತೆ ಎಡಿಟಿಂಗ್ ಬೇಕಂದ್ರೆ ಇನ್ಸೈಡ್ ದ ಸ್ಕ್ರೀನ್ ಶೀಟ್ ಕ್ಲಿಕ್ ಮಾಡಿ ಝೂಮಿಂಗ್ ಝೂಮ್ ಔಟ್ ಆಗುತ್ತೆ. ಆರ್ ಸ್ಕೇಲ್ ವೇರಿಯೇಷನ್ಸ್ ಬೇಕಂದ್ರೆ ಸ್ಕೇಲ್ ವೇರಿಯೇಷನ್ಸ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ತರ ಚೇಂಜಸ್ ಮಾಡ್ತೀರಾ. ಇದಾದ್ಮೇಲೆ ಈಗ PDF ಕನ್ವರ್ಟ್ ಮಾಡ್ಬೇಕಾದ್ರೆ ಅಗೇನ್ ರೈಟ್ ಕ್ಲಿಕ್ ಆನ್ ಲೇಔಟ್, ಪ್ಲಾಟ್ ಆಪ್ಷನ್. ಇವಾಗ ಪೇಜ್ ಸೆಟಪ್ ಹೋಗಂಗಿಲ್ಲ, ಪ್ಲಾಟ್. ಫಸ್ಟ್ ಪೇಜ್ ಸೆಟಪ್, ನೆಕ್ಸ್ಟ್ ಪ್ಲಾಟ್. ಓನ್ಲಿ ಚೇಂಜಸ್ ವಿಲ್ ಬಿ ನೇಮ್, ಡ್ರಾಯಿಂಗ್ ಟು PDF. ಇದು ಒಂದು ಚೇಂಜಸ್ ಮಾಡ್ತೀರಾ. ಆರ್ ಎಲ್ಸ್ ಪ್ಲಾಟ್ ಸ್ಟೈಲ್ ಏನಾದ್ರು ಚೇಂಜ್ ಆಗಿತ್ತು ಅಂತಂದ್ರೆ ACAD ಫಾರ್ಮ್ಯಾಟ್ಗೆ ಚೇಂಜ್ ಮಾಡ್ಕೋಬಹುದು. ಓನ್ಲಿ ಈ ಎರಡು ಚೇಂಜಸ್ ಮಾಡ್ತೀರಾ, ಬೇರೆ ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಆಫ್ಟರ್ ದಿಸ್ ಒನ್ಸ್ ಪ್ರಿವ್ಯೂ ಚೆಕ್ ಮಾಡಿ ಶೀಟ್ ಅಲ್ಲಿ ಹೇಗೆ ಕಾಣ್ತಿದೆ ಅಂತ.
then escape, OK, specify file location, specify name and save. This is one concept. ಸೊ ನಿಮಗೆ ಯಾವ್ದು ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಕಂಟ್ರೋಲ್ P ಪ್ಲಾಟಿಂಗ್ ಮೆಥಡ್ ಯೂಸ್ ಮಾಡ್ಬೋದು, ಆರ್ ಲೇಔಟ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಅಂಡ್ ಲಾಸ್ಟ್ ಟಾಪಿಕ್ ಇ ಟ್ರಾನ್ಸ್ಮಿಟ್. ಇ ಟ್ರಾನ್ಸ್ಮಿಟ್ ಆಪ್ಷನ್ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಪಬ್ಲಿಷ್ ಆಪ್ಷನ್ ಅಲ್ಲಿ ಸಿಗುತ್ತೆ ಇ ಟ್ರಾನ್ಸ್ಮಿಟ್ ಅಂತ. ಈ ಟ್ರಾನ್ಸ್ಮಿಟ್ ಯೂಸ್ ಏನು ಅಂತ ಅಂದ್ರೆ, ಸೊ ನಿಮ್ಮ ಹತ್ರ ನಂಬರ್ ಆಫ್ ಫೈಲ್ಸ್ ಇರುತ್ತೆ ಅನ್ಕೊಳ್ಳಿ. ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಇದೆ ಅಂದ್ರೆ ಆ ಪ್ರಾಜೆಕ್ಟ್ ಆಟೋಕ್ಯಾಡ್ ಫೈಲ್ ಇರುತ್ತೆ ಅಂಡ್ PDF ಫೈಲ್ಸ್ ಇರುತ್ತೆ ಅಂಡ್ ರೆಫರೆನ್ಸ್ ಇಮೇಜಸ್ ಇರುತ್ತೆ, ರೆಫರೆನ್ಸ್ ಡ್ರಾಯಿಂಗ್ಸ್ ಇರುತ್ತೆ ಅನ್ಕೊಳ್ಳಿ. ಸೊ ಈ ತರ ನಂಬರ್ ಆಫ್ ವರ್ಕ್ಸ್ ಇರುತ್ತೆ ಒಂದು ಪ್ರಾಜೆಕ್ಟ್. ಓಕೆನಾ, ಆ ಎಲ್ಲ ಫೈಲ್ಸ್ ಒಂದ್ರಲ್ಲೇ ಫಿಕ್ಸ್ ಮಾಡ್ಕೊಳ್ಳೋಕೆ ನಾವು ಈ ಟ್ರಾನ್ಸ್ಮಿಟ್ ಯೂಸ್ ಮಾಡ್ತೇವೆ. ಲೈಕ್ ಒಂದು ಫೋಲ್ಡರ್ ತರ, ಯಾವುದೇ ಒಂದು ರಿಲೇಟೆಡ್ ವರ್ಕ್ಸ್ ಇದ್ರೆ ನೀವೇನ್ ಮಾಡ್ತೀರಾ, ಒಂದು ಫೋಲ್ಡರ್ ಅಲ್ಲಿ ಹಾಕಿರ್ತೀರಾ. ಸೊ ಎಲ್ಲ ನಮ್ಗೆ ಒಂದೇ ಕಡೆ ಈಸಿಲಿ ಸಿಗ್ಬೇಕು ಅಂತ ಏನ್ ಮಾಡ್ತೀರಾ, ಒಂದು ಫೋಲ್ಡರ್ ಅಲ್ಲಿ ಹಾಕಿರ್ತೀರಾ. ಆ ತರ ಒಂದು ಈ ಟ್ರಾನ್ಸ್ಮಿಟ್ ಅಂದ್ರೆ ಕಂಪ್ಲೀಟ್ ಡ್ರಾಯಿಂಗ್ಸ್ ಒಂದು ಫೈಲ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಜಿಪ್ ಫೈಲ್ ಅಂತ ನೇಮ್ ಕೇಳಿರ್ತೀರಲ್ವಾ. ಸೊ ಜಿಪ್ ಫೈಲ್ ಫಾರ್ಮೆಟ್ ಅಲ್ಲಿ ಎಲ್ಲಾ ಡ್ರಾಯಿಂಗ್ಸ್ ಸೇವ್ ಆಗಿರುತ್ತೆ. ಓಕೆನಾ, ಅದನ್ನ ಹೇಗೆ ಅಂತ ನೋಡೋಣ. ಫಸ್ಟ್ ಈ ಟ್ರಾನ್ಸ್ಮಿಟ್ ವರ್ಕ್ ಆಗ್ಬೇಕಂದ್ರೆ ವರ್ಕ್ ಸೇವ್ ಆಗಿರ್ಬೇಕು, ಅಂದ್ರೆ ನಮ್ಮ ಕ್ಯಾಡ್ ಫೈಲ್ ಏನಿದೆ ಅದು ಸೇವ್ ಆಗಿರ್ಬೇಕು. ದೆನ್ ನಾನು ಒಂದ್ಸರಿ ಸೇವ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಗೋ ಟು ಅಪ್ಲಿಕೇಶನ್, ಪಬ್ಲಿಷ್ ಇ ಟ್ರಾನ್ಸ್ಮಿಟ್. ಸೊ ಇಲ್ಲಿಗ ಆಟೋಕ್ಯಾಡ್ ಫೈಲ್ ಇದೆ, ಅಂದ್ರೆ ನಾವೇನ್ ವರ್ಕ್ ಮಾಡಿದೀವಿ ಈಗ ಅದು ಇದೆ. ಕ್ಯಾಡ್ನೆಸ್ಟ್ ಅಂತ ನೇಮ್ ಕೊಟ್ಟಿದ್ದೆ ನಾನು, ಅದು ಇದೆ. ಸೊ ನಾನು ಇದ್ರ ಜೊತೆ ನನಗೆ ಎಕ್ಸ್ಟ್ರಾ ಫೈಲ್ಸ್ ಏನಾದರೂ ಆ್ಯಡ್ ಮಾಡಬೇಕಾಗಿದೆ ಅಂದರೆ ಆ್ಯಡ್ ಫೈಲ್ಸ್ಗೆ ಹೋಗ್ಬಿಟ್ಟು ಲೊಕೇಶನ್, ನಾನೀಗ PDF ಕನ್ವರ್ಟ್ ಮಾಡಿರೋ ಫೈಲ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ. ಒಂದು 1 2 3 ಅಂತ ಕೊಟ್ಟಿದ್ದೆ, ಇನ್ನೊಂದು ಕ್ಯಾಡ್ನೆಸ್ಟ್ ಮಾಡೆಲ್ 1 ಅಂತ ಕೊಟ್ಟಿದ್ದೆ. ಈ ಎರಡನ್ನ ಆ್ಯಡ್ ಮಾಡಿ. ಸೊ ಇಮೇಜ್ ಆ್ಯಡ್ ಮಾಡ್ಬೋದು, PDFs ಆ್ಯಡ್ ಮಾಡ್ಬೋದು, ಎನಿ ಫೈಲ್ಸ್ ಅಟ್ಯಾಚ್ ಮಾಡ್ಬೋದು. Then OK, specify file location and specify name. File type zip file ಆಗಿ ಇರುತ್ತೆ ಇದು. ಓಕೆ, ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಈಗ ಈ ಫೈಲ್ ನೋಡಿ, ಈ ತರ ಜಿಪ್ ಫೈಲ್ ಫಾರ್ಮ್ಯಾಟ್ಗೆ ಇರುತ್ತೆ. ಇದನ್ನ ನೀವು ಯೂಸ್ ಮಾಡಬೇಕು ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾಕ್ಟ್ ಹಿಯರ್, ಎಕ್ಸ್ಟ್ರಾಕ್ಟ್ ಫೈಲ್, ಎಕ್ಸ್ಟ್ರಾಕ್ಟ್ ಟು ಕ್ಯಾಡ್ನೆಸ್ಟ್. ಇದು ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಟು ಕ್ಯಾಡ್ನೆಸ್ಟ್ ಅಂತ ಏನು ನೇಮ್ ಬರ್ತದೆ, ಇದು ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂದ್ರೆ ನಾರ್ಮಲ್ ಇಲ್ಲಿ ಹೇಗಿದೆ ಈ ತರ ಸಪರೇಟ್ ಫೈಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಫೈಲ್ಸ್ ಅಂತ ಅಂದ್ರೆ ಯಾವುದೇ ಒಂದು ಲೊಕೇಶನ್ ಕೊಡ್ಬೋದು. ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಅಂದ್ರೆ ಈಗ ನೀವು D ಡ್ರೈವ್ ಸೇವ್ ಮಾಡ್ತೀರಾ, ಆರ್ C ಡ್ರೈವ್ ಸೇವ್ ಮಾಡ್ತೀರಾ, ಆರ್ ಯಾವುದೇ ಒಂದು ಫೋಲ್ಡರ್ ಲೊಕೇಶನ್ಸ್ ಕೊಡ್ತೀರಾ ಅಂತಂದ್ರೆ ಅಲ್ಲಿ ಸೇವ್ ಮಾಡ್ಬೋದು. ಡೈರೆಕ್ಟ್ಲಿ ಓಪನ್ ಆಗಲ್ಲ ಈ ಫೈಲ್. ಸೊ ಇದು ಈ ಟ್ರಾನ್ಸ್ಮಿಟ್ ಕಾನ್ಸೆಪ್ಟ್. So this is about today's topic, blocks, plotting and e-transmit.